ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಆಡ್ ಅಸ್ತ್ರ ಅನ್ನೋ ಮೂವಿನ. ಈ ಮೂವಿ ಅಂತೂ 2019ರಲ್ಲಿ ರಿಲೀಸ್ ಆಗಿತ್ತು ಮತ್ತೆ ತುಂಬಾ ಪಾಪ್ಯುಲರ್ ಕೂಡ ಆಗಿತ್ತು ಇಂಟರ್ನೆಟ್ ಅಲ್ಲಿ. ಸೊ ನಾನು ಇವಾಗ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವು ಒಂದ್ ವೇಳೆ ನನ್ನ ಹಿಂದಿನ ವಿಡಿಯೋ ರ್ಯಾಂಪೇಜ್ ನ ನೋಡ್ತಾ ಇದ್ರೆ ಇಲ್ಲ ಲಿಂಕ್ ನ ಕೊಟ್ಟಿದ್ದೀನಿ, ನೀವು ಅದನ್ನ ಹೋಗಿ ನೋಡ್ಕೊಂಡು ಬರಬಹುದು. ಸೊ ಕಥೆಯ ಪ್ರಾರಂಭದಲ್ಲಿ ನಮ್ಗೆ ಗೊತ್ತಾಗುತ್ತೆ ಏನಂದ್ರೆ ಭೂಮಿಯ ಮೇಲಿರೋ ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲಗಳೆಲ್ಲ ಖಾಲಿ ಆಗೋಗಿದೆ. ಹೀಗಾಗಿ ತುಂಬಾ ಸೈಂಟಿಸ್ಟ್ ಗಳನ್ನ ನಾಸಾದವರು ನ್ಯಾಪ್ಚ್ಯೂನ್ ಗ್ರಹಕ್ಕೆ ಕಳಿಸ್ತಾರೆ. ಮತ್ತೆ ಹಾಗೆ ಹಲವಾರು ವರ್ಷಗಳು ಕಳೆಯುತ್ತೆ. ಮತ್ತೆ ನಾವು ನೋಡ್ತೀವಿ ಮೇಜರ್ ರಾಯ್ ಅನ್ನೋನ, ಇವನಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಸ್ಪೇಸ್ ಸ್ಟೇಷನ್ ನ ಸರಿ ಮಾಡಿಸೋದ್ರಲ್ಲಿ. ಯಾಕಂದ್ರೆ ಅಲ್ಲಿ ಕೆಲವು ಪ್ರಾಬ್ಲಮ್ ಗಳಾಗಿತ್ತು. ಯಾಕಂದ್ರೆ ಕೆಲವು ವಿಚಿತ್ರ ಎನರ್ಜಿ ವೇವ್ಸ್ ಸ್ಪೇಸ್ ಇಂದ ಸ್ಪೇಸ್ ಸ್ಟೇಷನ್ ಗೆ ತಾಗಿ ಇಂಟರಪ್ಟ್ ಮಾಡ್ತಾ ಇತ್ತು. ಮತ್ತೆ ಈ ವೇವ್ಸ್ ಇಂದಾಗಿ ಭೂಮಿಯಲ್ಲಿರೋ ಜನರು ಸಹ ಸಾಯ್ತಾ ಇದ್ರು. ಮತ್ತೆ ನಮ್ಮ ಮೇಜರ್ ರಾಯ್ ಕೂಡ ಆ ಸ್ಪೇಸ್ ಸ್ಟೇಷನ್ ಇಂದ ಕೆಳಗೆ ಬಿದ್ಬಿಡ್ತಾರೆ. ಆದ್ರೆ ಅವರು ಹೇಗೋ ಪ್ಯಾರಾಚೂಟ್ ಇಂದ ಕೆಳಗಡೆ ಬಂದು ಸೇಫ್ ಆಗಿ ಲ್ಯಾಂಡ್ ಆದ್ರು. ಆದ್ರೆ ಅವರ ಟೀಮ್ ನಲ್ಲಿ ಇದ್ದವರೆಲ್ಲ ಇವಾಗ ಸತ್ತಿದ್ದಾರೆ, ಮತ್ತೆ ಯಾರು ಕೂಡ ಬದ್ಕೊಂಡಿಲ್ಲ. ಮತ್ತೆ ಅವರ ಟೀಮ್ ಇಂದ ಇವಾಗ ಅವರೊಬ್ರೆ ಬದ್ಕೊಂಡಿರೋದು. ಆದ್ರೆ ಈ ಘಟನೆಯ ನಂತರ ಮೇಜರ್ ರಾಯ್ಗಂತೂ ಖುಷಿನೂ ಆಗ್ತಿರ್ಲಿಲ್ಲ, ದುಃಖನೂ ಆಗ್ತಿರ್ಲಿಲ್ಲ. ಅವರಿಗೆ ಬದುಕಿದಕ್ಕೆ ಒಂಚೂರು ಖುಷಿ ಕೂಡ ಇರ್ಲಿಲ್ಲ ಇಷ್ಟೆಲ್ಲ ದೊಡ್ಡ ಘಟನೆ ನಡೆದ ನಂತರ. ಅಂಡ್ ಅವರ ವೈಫ್ ಕೂಡ ಅವ್ರನ್ನ ಬಿಟ್ಟೋಗ್ಬಿಟ್ಲು. ಆದ್ರೆ ಮೇಜರ್ ರಾಯ್ ಬಾಲ್ಯದಿಂದ ಹೀಗೆ ಇರ್ಲಿಲ್ಲ. ಅವರು ತುಂಬಾನೇ ಡಿಫ್ರೆಂಟ್ ಆಗಿದ್ರು. ಅವರು ತನ್ನ ಅಪ್ಪನ ಜೊತೆನೆ ಜಾಸ್ತಿ ಸಮಯ ಕಳೀತಾ ಇದ್ರು. ಅಂಡ್ ಅವರ ಅಪ್ಪ ಒಂದು ಮಹಾನ್ ಆಸ್ಟ್ರೋನಾಟ್ ಆಗಿದ್ರು. ಮತ್ತೆ ಹಲವು ವರ್ಷಗಳ ಹಿಂದೆ ಅವರು ನ್ಯಾಪ್ಚೂನ್ ಗೆ ಹೋಗಿದ್ರು ಒಂದು ಮಿಷನ್ ನ ಸಲುವಾಗಿ. ಅದೇ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ನ್ಯಾಪ್ಚೂನ್ ಗೆ ಕಳಿಸಿದ್ರು ನಾಸಾದವರು. ಮತ್ತೆ ಹೇಗೆ ಭೂಮಿಯಲ್ಲಿ ರಿಸೋರ್ಸಸ್ ಸಂಪನ್ಮೂಲಗಳೆಲ್ಲ ಖಾಲಿಯಾಗಿ ಹೋಗಿತ್ತು ಅಂತ ಅವರು ಈ ಮಿಷನ್ ಗೆನೆ ಹೋಗಿದ್ದಾಗಿತ್ತು. ಆಕ್ಚುಲಿ ರಾಯ್ನ ಅಪ್ಪ ಮತ್ತೆ ನಾಸಾದವರು ಕನೆಕ್ಷನ್ ಇತ್ತು. ಅಂಡ್ ನಾಸಾದವರು ರಾಯ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ರು ಅಪ್ಪ ಏನೇನ್ ಮಾಡ್ತಾ ಇದ್ದಾರೆ, ಏನೇನ್ ಮೆಸೇಜಸ್ ನ ಕಳಿಸ್ತಾ ಇದ್ದಾರೆ ಅಂತ. ಆದ್ರೆ ಕೆಲವು ವರ್ಷಗಳ ನಂತರ ಅವರ ಮೆಸೇಜಸ್ ಬಂದಾಗ್ಬಿಡ್ತು. ಮತ್ತೆ ಅವರ ಕನೆಕ್ಷನ್ ಲಾಸ್ ಆಗೋಯ್ತು. ಅಂಡ್ ಯಾವಾಗ ನಾಸಾದವ್ರಿಗೆ ಹುಡುಗರು ಕೂಡ ರಾಯ್ನ ಡ್ಯಾಡ್ ಸಿಕ್ಕಿಲ್ವೋ ಸ್ಪೇಸ್ ನಲ್ಲಿ, ಮತ್ತೆ ಅವರ ಸ್ಪೇಸ್ ಶಿಪ್ ಕೂಡ ಎಲ್ಲಿದೆ ಅಂತ ಗೊತ್ತಾಗಿಲ್ವೋ, ಆಗ ಪೂರ್ತಿ ಜಗತ್ತಿನವ್ರಿಗೆ ಅವರು ಸತ್ತಿದ್ದಾರೆ ಅಂತ ಘೋಷಣೆ ಮಾಡಿದ್ರು. ಮತ್ತೆ ಹಾಗೆ ವರ್ತಮಾನ ಕಾಲಕ್ಕೆ ಬರುತ್ತೆ. ಇಲ್ಲಿ ನಾಸಾದವರು ರಾಯ್ನ ಮತ್ತೆ ಕರ್ಸ್ಕೊಳ್ತಾರೆ ಅಂಡ್ ಹೇಳ್ತಾರೆ ರಾಯ್ ಯಾಕೆ ಭೂಮಿಗೆ ಬಿದ್ಬಿಟ್ಟಿದ್ದ ಅಂತ. ರೀಸನ್ ಏನಪ್ಪಾ ಅಂದ್ರೆ ಯಾವ ಎನರ್ಜಿ ವೇವ್ಸ್ ಯಾವ ದಿಕ್ಕಿನಿಂದ ಬರ್ತಿತ್ತು ಅದೇ ದಿಕ್ಕಿನಲ್ಲಿ ರಾಯ್ನ ಡ್ಯಾಡ್ ಮತ್ತೆ ಹಾಗೆ ಅವರ ಟೀಮ್ ಅನ್ನ ಕಳಿಸಿದ್ದಾಗಿತ್ತು. ಮತ್ತೆ ಅದು ನ್ಯಾಪ್ಚೂನ್ ಗ್ರಹದಿಂದಾನೇ ಬರ್ತಾ ಇತ್ತು. ನಾಸಾದವರ ಪ್ರಕಾರ ಯಾವ ಸ್ಪೇಸ್ ಸ್ಟೇಷನ್ ಅವರು ನ್ಯಾಪ್ಚೂನ್ ಗೆ ಕಳಿಸಿದ್ರು ವರ್ಷಗಟ್ಟಲೆ ಹಿಂದೆ, ಅದೇ ಸ್ಪೇಸ್ ಸ್ಟೇಷನ್ ಇವಾಗ ಎನರ್ಜಿ ವೇವ್ಸ್ ನ ಕಳಿಸ್ತಾ ಇದೆ ಅಂತ. ಆದ್ರೆ ಇದು ಆಟೋಮ್ಯಾಟಿಕಲಿ ಆಗೋ ಚಾನ್ಸ್ ಇರ್ಲಿಲ್ವಂತೆ. ಅವ್ರು ಅನ್ಕೊಂಡಿದ್ದಾರೆ ಏನಂದ್ರೆ ರಾಯ್ನ ಅಪ್ಪ ಇನ್ನು ಬದ್ಕೊಂಡಿದ್ದಾರೆ ಮತ್ತೆ ನ್ಯಾಪ್ಚೂನ್ ಅಲ್ಲಿ ಏನೋ ಎಕ್ಸ್ಪೆರಿಮೆಂಟ್ಸ್ ನ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಅವ್ರಿಗೆ ಬಹುಶಃ ಗೊತ್ತಿಲ್ಲ ಅವ್ರ ಎಕ್ಸ್ಪೆರಿಮೆಂಟ್ ಅಂದಾಗಿ ಭೂಮಿಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇವೆ ಅಂತ. ಸೊ ನಾಸಾದವರು ರಾಯ್ನ ಜೊತೆ ಕೂಡಿ ಒಂದು ಪ್ಲಾನ್ ಮಾಡ್ತಾರೆ. ಮತ್ತೆ ಒಂದು ಹೊಸ ಮಿಷನ್ ನ ಡಿಸೈನ್ ಮಾಡ್ತಾರೆ. ರಾಯ್ನ ಅಪ್ಪನ ಫ್ರೆಂಡ್ ಇನ್ನು ಬದ್ಕೊಂಡಿದ್ದ. ಹೀಗಾಗಿ ಈ ಮಿಷನ್ ಗೆ ರಾಯ್ ಮತ್ತೆ ಅವನ ಅಪ್ಪನ ಫ್ರೆಂಡ್ ನ ಅವ್ರು ಇವಾಗ ನ್ಯಾಪ್ಚೂನ್ ವರ್ಗು ಹೋಗ್ಬೇಕು. ಆದ್ರೆ ಅವ್ರು ಫಸ್ಟ್ ಇವಾಗ ಲ್ಯಾಂಡ್ ಆಗ್ತಾರೆ ಮೂನ್ ನ ಮೇಲೆ ಅಂದ್ರೆ ಚಂದ್ರದ ಮೇಲೆ. ಇವರು ಚಂದ್ರನ ಮೇಲಂತೂ ಲ್ಯಾಂಡ್ ಆದ್ರು. ಆದ್ರೆ ಇವಾಗ ಅವರು ಬೇರೆ ದಿಕ್ಕಿಗೆ ಹೋಗ್ತಾ ಇರೋದಾರೆ. ಆದ್ರೆ ಅದೇ ಮೂನ್ ನಲ್ಲಿರೋ ಪೈರೇಟ್ಸ್ ಅವ್ರಿಗೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಇವರಿಗೆ ನಾವು ಸ್ಪೇಸ್ ಪೈರೇಟ್ಸ್ ಅಂತ ಹೇಳ್ತೀವಿ. ಸ್ಪೇಸ್ ಪೈರೇಟ್ಸ್ ಗಳು ನಮ್ಮ ರಾಯ್ ಅಂಡ್ ಹಾಗೆ ಅವನ ಅಪ್ಪನ ಫ್ರೆಂಡ್ ಇದ್ನಲ್ಲ ಅವರ ಟೀಮ್ ಅಲ್ಲಿರೋ ಎಲ್ಲರನ್ನು ಸಹ ಕೊಂದಾಕ್ಬಿಡ್ತಾರೆ. ತುಂಬಾ ಜನರು ಸತ್ತು ಹೋಗ್ತಾರೆ. ಫೈನಲಿ ಅವರು ಬೇರೆ ದಿಕ್ಕಿಗೆ ಬಂದ್ಬಿಡ್ತಾರೆ. ಇಲ್ಲಿ ಅವ್ರಿಗೆ ಸ್ಪೇಸ್ ಕಾಮ್ ಸಿಗುತ್ತೆ. ಅಂದ್ರೆ ಮೂನ್ ನಲ್ಲಿ ಮನುಷ್ಯರು ಇದನ್ನೆಲ್ಲ ಬಿಲ್ಡ್ ಮಾಡಿಟ್ಟಿದ್ರು. ಇದು ಬಹಳ ಭವಿಷ್ಯದ ಕಥೆ ಆಗಿದೆ ಅದಕ್ಕೆ. ಮತ್ತೆ ರಾಯ್ನ ಅಪ್ಪನ ಫ್ರೆಂಡ್ ಇದ್ನಲ್ಲ ಅವನು ತುಂಬಾನೇ ಇವಾಗ ಆಯಾಸಗೊಂಡಿದ್ದಾನೆ. ಅಂಡ್ ಹಾಗೆ ಅವನಿಗೆ ಮುಂದೆ ಮಂಗಳ ಗ್ರಹಕ್ಕೆ ಇವಾಗ ಹೋಗೋಕ್ಕಾಗಲ್ಲ. ಹೀಗಾಗಿ ಅವರು ಒಂದು ಚಿಪ್ ಜೊತೆ ಮೆಸೇಜ್ ನ ಕೊಡ್ತಾರೆ. ಅಂಡ್ ಹಾಗೆ ಇವರು ಹೇಳ್ತಾರೆ ಏನಂದ್ರೆ ನಾವು ನ್ಯಾಪ್ಚೂನ್ ಗೆ ಹೋಗ್ತಾ ಇದ್ದಿದ್ದು ನಿನ್ನ ಅಪ್ಪನ ತಡೆಯೋಕಾಲ ಬದಲಾಗಿ ಅವರ ಎಕ್ಸ್ಪೆರಿಮೆಂಟ್ ನೇ ಪೂರ್ತಿಯಾಗಿ ನಾಶಗೊಳಿಸೋಕಾಗಿತ್ತು. ಅಂದ್ರೆ ಇದರ ಅರ್ಥ ರಾಯ್ನ ಅಪ್ಪ ಬದುಕಿದಾರೋ ಇಲ್ವೋ ಅದು ಮ್ಯಾಟರ್ ಆಗಲ್ಲ, ಬದಲಾಗಿ ಅವರ ಎಕ್ಸ್ಪೆರಿಮೆಂಟ್ ಅದು ಡಿಸ್ಟ್ರಾಯ್ ಆಗ್ಲೇಬೇಕು. ಇಲ್ಲದೆ ಇದ್ರೆ ಭೂಮಿಗೆ ತೊಂದರೆ ಆಗುತ್ತೆ. ಮತ್ತೆ ಹಾಗೆ ಅವನು ಮಾರ್ಸ್ ಗೆ ಹೋಗೋಕೆ ಕಂಟಿನ್ಯೂ ಮಾಡ್ತಾನೆ. ಅಂಡ್ ಅದೇ ಮಧ್ಯದಲ್ಲಿ ಅವ್ರಿಗೆ ಒಂದು ಸ್ಪೇಸ್ ಸ್ಟೇಷನ್ ಸಿಗುತ್ತೆ. ರಾಯ್ನ ಕ್ಯಾಪ್ಟನ್ ಹೇಳ್ತಾನೆ ಒಂದ್ ವೇಳೆ ನಾವು ಈ ಸ್ಪೇಸ್ ಸ್ಟೇಷನ್ ಎಂಟರ್ ಆದ್ರೆ ಅಲ್ಲಿ ಕೆಲವು ಸಂಪನ್ಮೂಲಗಳು ಅಂದ್ರೆ ರಿಸೋರ್ಸಸ್ ಇರಬಹುದು. ಹೀಗಾಗಿ ನಾವು ಅವುಗಳನ್ನ ಕಲೆಕ್ಟ್ ಮಾಡ್ಕೊಂಡು ಮಂಗಳ ಗ್ರಹಕ್ಕೆ ಹೋಗೋದು ಬೆಟರ್, ಯಾಕಂದ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅದರಿಂದ. ಆದ್ರೆ ಯಾವಾಗ ಇವರು ಈ ಸ್ಪೇಸ್ ಸ್ಟೇಷನ್ ನ ಒಳಗೆ ಬರ್ತಾರೋ ಆಗ ಅವ್ರಿಗೆ ಅಲ್ಲಿ ಯಾವ ಮನುಷ್ಯನು ಕೂಡ ಕಾಣಿಸಲ್ಲ, ಬದಲಾಗಿ ಒಂದು ಮಂಗ ಕಾಣುತ್ತೆ. ಈ ಕೋತಿ ಅಂತ ಅವ್ರನ್ನ ಅಟ್ಯಾಕ್ ಮಾಡ್ಬಿಡುತ್ತೆ ಗುರು. ಅದೇ ಅಟ್ಯಾಕ್ ನಲ್ಲಿ ರಾಯ್ನ ಕ್ಯಾಪ್ಟನ್ ಗೆ ಸ್ವಲ್ಪ ಪೆಟ್ಟಾಯ್ತು. ಆದ್ರೆ ರಾಯ್ ಕೋತಿಯನ್ನ ಹಿಡಿದು ವ್ಯಾಕ್ಯೂಮ್ ಚೇಂಬರ್ ಗೆ ಹಾಕ್ತಾನೆ. ಮತ್ತೆ ಹಾಗೆ ಚೇಂಬರ್ ನಿಂದ ವ್ಯಾಕ್ಯೂಮ್ ನ ಪೂರ್ತಿ ತೆಗೆದು ಬಿಡ್ತಾನೆ. ಇದರಿಂದಾಗಿ ಆ ಕೋತಿ ಸತ್ತೋಗುತ್ತೆ. ಆದ್ರೆ ರಾಯ್ಗೆ ಗೊತ್ತಾಗುತ್ತೆ ಅವನ ಕ್ಯಾಪ್ಟನ್ ಇವಾಗ ಸತ್ತಿಬಿಟ್ಟಿದ್ದಾರೆ ಅಂತ. ಸೊ ಇವಾಗ ರಾಯ್ ಒಬ್ನೇ ಹೋಗ್ಬೇಕಾಗತ್ತೆ. ಅವನ ಅಸಿಸ್ಟೆಂಟ್ ಒಬ್ಳು ಇದ್ದಾಳೆ. ಆದ್ರೆ ಅವರು ಮಾರ್ಸ್ ಗೆ ಹತ್ರ ಆಗ್ತಾ ಇದ್ದಂತೆ ಒಂದು ಎನರ್ಜಿ ವೇವ್ ಬರುತ್ತೆ ಮಾರ್ಸ್ ಇಂದಾಗಿ. ಅಂಡ್ ಹಾಗೆ ಅವರ ಸ್ಪೇಸ್ ಶಿಪ್ ಪೂರ್ತಿ ಟರ್ನ್ ಆಗ್ಬಿಡುತ್ತೆ. ಆದ್ರೂ ಕೂಡ ರಾಯ್ ಹೆದ್ರದೆ ಅವನು ತನ್ನ ಸ್ಪೇಸ್ ಶಿಪ್ ನ ಮಾರ್ಸ್ ನಲ್ಲಿ ಸೇಫ್ ಆಗಿ ಲ್ಯಾಂಡ್ ಮಾಡ್ಬಿಡ್ತಾನೆ. ಮತ್ತೆ ಮಾರ್ಸ್ ಅಲ್ಲಿ ಅವನಿಗೆ ಒಂದು ಸ್ಕ್ರಿಪ್ಟ್ ನ ಕೊಡ್ತಾರೆ. ಈ ಮೆಸೇಜ್ ನ ಅವನು
ನ್ಯಾಪ್ಚೂನ್ ನಲ್ಲಿರೋ ತನ್ನ ಅಪ್ಪನ್ಗೆ ಸೆಂಡ್ ಮಾಡ್ಬೇಕಾಗಿತ್ತು. ಮತ್ತೆ ಅವರು ನ್ಯಾಪ್ಚೂನ್ ವರೆಗೂ ಕನೆಕ್ಟ್ ಮಾಡಬಹುದಿತ್ತು, ಆದ್ರೆ ಭೂಮಿವರೆಗೂ ಕನೆಕ್ಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ರಾಯ್ ಮಾಡಿರೋ ಮೊದಲನೇ ವಾಯ್ಸ್ ರೆಕಾರ್ಡ್ ನ ಅವರು ನ್ಯಾಪ್ಚೂನ್ ವರೆಗೂ ಕಳ್ಸೋಕೆ ಟ್ರೈ ಮಾಡ್ತಾರೆ. ಆದ್ರೆ ರಾಯ್ನ ಅಪ್ಪನ ಯಾವುದೇ ರಿಪ್ಲೈ ಕೂಡ ಬಂದಿರಲಿಲ್ಲ. ಆದ್ರೆ ಎರಡನೇ ಬಾರಿ ರೆಕಾರ್ಡ್ ಮಾಡ್ತಿರುವಾಗ ತನ್ನ ಹೃದಯದ ಮಾತುಗಳನ್ನ ಆಡ್ತಾನೆ, ತುಂಬಾನೇ ಇಮೋಷನಲ್ ಆಗಿ ಮಾತಾಡ್ತಾನೆ. ಆದ್ರೆ ಇವರೆಲ್ಲ ಈ ಮೆಸೇಜ್ ನ ಸೆಂಡ್ ಮಾಡೋಕೆ ಕೆಲವೊಂದ್ಸಲ ಒಪ್ತಾ ಇರ್ಲಿಲ್ಲ, ಯಾಕಂದ್ರೆ ಇದರಲ್ಲಿ ತುಂಬಾನೇ ಇಮೋಷನ್ಸ್ ಇದೆ ಗುರು. ಮತ್ತೆ ಆಸ್ಟ್ರೋನಾಟ್ ಗಳ ಜೀವನದಲ್ಲಿ ಇಮೋಷನ್ಸ್ ಗೆ ಯಾವುದೇ ಜಾಗ ಇಲ್ಲ. ಮತ್ತೆ ರಾಯ್ ಹೇಳಿದ್ದನ್ನ ಕೇಳದೆ ಇದ್ದದಕ್ಕೆ ಇವನನ್ನ ಮಿಷನ್ ಇಂದಾನೆ ತೆಗ್ದಾಕ್ಬಿಡ್ತಾರೆ. ಹಾಗೆ ಅವನನ್ನ ಭೂಮಿಗೆ ಕಳಿಸೋ ಸಿದ್ಧತೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅವನಾಗವನೇ ಈ ಮೆಸೇಜ್ ನ ಕಳಿಸ್ಬಿಡ್ತಾನೆ. ಇದರಿಂದಾಗಿ ಅವನ ಡ್ಯಾಡ್ ನ ರಿಪ್ಲೈ ಬಂದ್ಬಿಡುತ್ತೆ. ರಾಯ್ ತನ್ನ ಅಪ್ಪನ ಮಾತುಗಳನ್ನ ಕೇಳೋಕೋಸ್ಕರ ಆತುರದಿಂದ ಕಾಯ್ತಾ ಇದ್ದ. ಆದ್ರೆ ಆ ಆಸ್ಟ್ರೋನಾಟ್ ಗಳು ಇವನನ್ನ ಬಿಡೋದಿಲ್ಲ ಒಳಗೆ ಹೋಗೋಕೆ. ಹೀಗಾಗಿ ಅವನ್ಗೆ ಕೇಳಿಸ್ಕೊಳ್ಳೋಕೂ ಆಗಲ್ಲ ಮೆಸೇಜ್ ನ. ಮತ್ತೆ ಅವನು ಹೋಗೋಕು ಮುಂಚೆ ಅವನ ಮುಂದೆ ಈ ಸ್ಪೇಸ್ ಸ್ಟೇಷನ್ ನ ಡೈರೆಕ್ಟರ್ ಬರ್ತಾರೆ. ಅಂಡ್ ಅವಳು ಕೇಳ್ತಾಳೆ, ನಿನ್ಗೆ ಆ ವೇವ್ಸ್ ನ ಬಗ್ಗೆ ಗೊತ್ತಾ? ಯಾವ ಎನರ್ಜಿ ವೇವ್ಸ್ ಇಂದ ಆ ಭೂಮಿಗೆ ತುಂಬಾನೇ ತೊಂದರೆ ಆಯ್ತು, ಮತ್ತೆ ಹಾಗೆ ನೀನು ಕೂಡ ಇವನ್ನೆಲ್ಲ ಫೇಸ್ ಮಾಡಿದ್ಯಾ ತಾನೆ ಅಂತ. ಆದ್ರೆ ರಾಯ್ ಏನು ಮಾತಾಡಲ್ಲ. ಆದ್ರೆ ಡೈರೆಕ್ಟರ್ ಕೇಳ್ತಾರೆ, ನಿನ್ಗೆ ಗೊತ್ತಾ ನಿನ್ನ ಅಪ್ಪನ ಜೊತೆ ಏನಾಗಿತ್ತು ಅಂತ. ಮತ್ತೆ ಹಾಗೆ ಅವರು ರಾಯ್ಗೆ ಒಂದು ರೆಕಾರ್ಡಿಂಗ್ ನ ತೋರಿಸ್ತಾರೆ. ಇದು ವರ್ಷಗಟ್ಟಲೆ ಹಿಂದೆ ಅವನ ಅಪ್ಪನೇ ರೆಕಾರ್ಡ್ ಮಾಡಿದ್ದಾಗಿತ್ತು. ಇಲ್ಲಿ ರಾಯ್ ನ ಡ್ಯಾಡ್ ಹೇಳ್ತಾ ಇದ್ರು, ಏನಂದ್ರೆ ಒಂದು ದೊಡ್ಡ ಪ್ರಾಜೆಕ್ಟ್ ನಿಂದಾಗಿ ನಮ್ಮನ್ನ ನ್ಯಾಪ್ಚೂನ್ಗೆ ಅಂತ ಕಳಿಸಿದ್ರು. ಆದ್ರೆ ರಾಯ್ ನ ಡ್ಯಾಡ್ ನ ಟೀಮ್ ನಲ್ಲಿ ಇದ್ದಿರೋರೆಲ್ಲ ಇಲ್ಲಿ ಇದ್ದು ಅವ್ರಿಗೆ ಬೋರ್ ಬಂದಿದ್ದು, ಮತ್ತೆ ಮಾನಸಿಕವಾಗಿ ತುಂಬಾನೇ ಕುಗ್ಗಿ ಬಿಟ್ರು. ಇಲ್ಲಿನ ಜೀವನನೇ ಬೇಡ ಅಂತ ಅವರು ಭೂಮಿಗೆ ತೆರಳೋಕೆ ಸ್ಟಾರ್ಟ್ ಮಾಡಿದ್ರು. ರಾಯ್ ನ ಡ್ಯಾಡ್ ಕ್ಯಾಪ್ಟನ್ ಆಗಿದ್ರು, ಅವರು ತಡೆಯೋಕೆ ಪ್ರಯತ್ನ ಮಾಡಿದ್ರು, ಆದ್ರೂ ಕೂಡ ಟೀಮ್ ನಲ್ಲಿ ಇದ್ದವರೆಲ್ಲ ಕೇಳಲೇ ಇಲ್ಲ. ಅಂಡ್ ಹಾಗೆ ಅವರೆಲ್ಲರೂ ಸಹ ಭೂಮಿಗೆ ಹೊರಟು ಬಿಟ್ರು. ಅಂಡ್ ಇದನ್ನ ನೋಡಿ ರಾಯ್ ನ ಡ್ಯಾಡ್ ಸ್ಪೇಸ್ ಶಿಪ್ ನಲ್ಲಿರೋ ಎಲ್ಲ ಲೈಫ್ ಸಪೋರ್ಟ್ ಸಿಸ್ಟಮ್ ನ ಡಿಸೇಬಲ್ ಮಾಡ್ಬಿಟ್ರು. ಇದರಿಂದಾಗಿ ಅವರ ಟೀಮ್ ನಲ್ಲಿ ಇದ್ದವರೆಲ್ಲ ಸತ್ತೇ ಹೋಗ್ಬಿಟ್ರು. ಮತ್ತೆ ರಾಯ್ಗೆ ಇದನ್ನ ಕೇಳಿ ತುಂಬಾನೇ ಶಾಕ್ ಆಗುತ್ತೆ, ಯಾಕಂದ್ರೆ ಪೂರ್ತಿ ಜಗತ್ತು ಅವನ ಅಪ್ಪನ ಒಂದು ದೊಡ್ಡ ಮತ್ತೆ ಅದ್ಭುತ ಸೈಂಟಿಸ್ಟ್ ಅಂತ ಅನ್ಕೊಂಡಿದ್ರು, ಆಸ್ಟ್ರೋನಾಟ್ ಅಂತ ಅನ್ಕೊಂಡಿದ್ರು. ಆದ್ರೆ ಅವನಂತೂ ಒಬ್ಬ ಕೊಲೆಗಾರ. ಮತ್ತೆ ಡೈರೆಕ್ಟರ್ ಹೇಳ್ತಾಳೆ ಏನಂದ್ರೆ ಅವಳ ಅಪ್ಪ ಅಮ್ಮ ಕೂಡ ರಾಯ್ ನ ಡ್ಯಾಡ್ ನ ಕ್ರ್ಯೂ ನಲ್ಲೇ ಇದ್ರಂತೆ. ಮತ್ತೆ ನಂತರ ಅವರು ಮಾರ್ಸ್ ಗೆ ಹೋದ್ರು. ಅಂಡ್ ಮಾರ್ಸ್ ಗೆ ಹೋದಾಗ ಮತ್ತೆ ಯಾವಾಗ ಡೈರೆಕ್ಟರ್ ಹುಟ್ಟಿದ್ಲು ಅವಳನ್ನ ಮಂಗಳ ಗ್ರಹದಲ್ಲೇ ಬಿಟ್ಟು ಅವರಿಬ್ರು ನ್ಯಾಪ್ಚೂನ್ ಗೆ ಹೊರಟ್ರು. ಮಾರ್ಸ್ ಗೆ ವಾಪಸ್ ಬಂದ ನಂತರ ಅವರು ನನ್ನ ಭೂಮಿಗೆ ತಗೊಂಡು ಹೋಗ್ಬೇಕು ಅಂತ ಇದ್ರು. ಆದ್ರೆ ನಿನ್ನ ಡ್ಯಾಡ್ ಅವರನ್ನ ಕೊಂದೇ ಬಿಟ್ಟಿದ್ದಾರೆ. ನಿನ್ನ ಡ್ಯಾಡ್ ನ ಮೆಸೇಜ್ ವರ್ಷಗಟ್ಟಲೆ ಹಿಂದೆ ಭೂಮಿ ಅವರಿಗೆ ತಲುಪಿತ್ತು. ಆದ್ರೆ ನಾಸಾದವರು ನಿನ್ನ ಡ್ಯಾಡ್ ಅನ್ನ ವಿಲನ್ ಆಗಿ ತೋರ್ಸೋಕೆ ಇಷ್ಟ ಇಲ್ಲ. ಹೀಗಾಗಿ ಅವರು ಇದೆಲ್ಲ ನಾಟಕ ಮಾಡಿದ್ರು, ಅವರೇ ಕಥೆಗಳನ್ನ ಸೃಷ್ಟಿ ಮಾಡಿದ್ರು. ಟೀಮ್ ಮೆಂಬರ್ಸ್ ಎಲ್ಲ ಸತ್ತಿದ್ದಾರೆ, ಮತ್ತೆ ಡ್ಯಾಡ್ ಕೂಡ ಸತ್ತಿದ್ದಾನೆ ನ್ಯಾಪ್ಚೂನ್ ಅಲ್ಲೇ ಅಂತ. ಜಗತ್ತಿನವರು ನಿನ್ನ ಅಪ್ಪನ ಹೇಟ್ ಮಾಡ್ತಾ ಇದ್ರು, ಆದ್ರೆ ನಾಸಾಗೆ ಅವರು ತುಂಬಾನೇ ಇಂಪಾರ್ಟೆಂಟ್ ಆಗಿದ್ರು. ಹೀಗಾಗಿ ನಾಸಾದವರು ಇದನ್ನೆಲ್ಲ ಬಚ್ಚಿಟ್ರು. ನ್ಯಾಪ್ಚೂನ್ ಅಲ್ಲೇ ಅವರು ಇದೆಲ್ಲ ಕ್ರಿಯೇಟ್ ಮಾಡಿದ್ದು, ಮತ್ತೆ ಈ ಎನರ್ಜಿ ವೇವ್ಸ್ ನ ಸೆಂಡ್ ಮಾಡ್ತಾ ಇರೋದು. ಇದರಿಂದಾಗಿ ಭೂಮಿಗೆ ತೊಂದರೆ ಆಗ್ತಾ ಇರೋದು. ಮತ್ತೆ ಇವಾಗ ನಾಸಾದವರು ನಿನ್ನ ಡ್ಯಾಡ್ ನ ತಡಿಬೇಕು ಅಂತ ಇದ್ದಾರೆ. ಅದಕ್ಕೆ ನಿನ್ನ ಇಲ್ಲಿ ಕಳಿಸಿದ್ದು, ನಿನ್ನ ಮೂಲಕ ಅವ್ರನ್ನ ತಡಿಬೇಕು ಅಂತ ಇದ್ದಾರೆ. ಮತ್ತೆ ಡೈರೆಕ್ಟರ್ ಹೇಳ್ತಾರೆ, ನಿನ್ನ ಡ್ಯಾಡ್ ಇರೋ ಲೊಕೇಶನ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಮತ್ತೆ 5 ಕ್ರೂ ಮೆಂಬರ್ಸ್ ಮತ್ತೆ ಯಾವ ಸ್ಪೇಸ್ ಶಿಪ್ ಇಂದ ನೀನು ಬಂದಿದ್ಯೋ ಅದೇ ಸ್ಪೇಸ್ ಶಿಪ್ ಇಂದ 5 ಮೆಂಬರ್ಸ್ ಇವಾಗ ಹೊರಡ್ತಾರೆ ನ್ಯಾಪ್ಚೂನ್ ಕಡೆಗೆ ಅಂತ. ಆದ್ರೆ ರಾಯ್ಗೆ ತನ್ನ ಡ್ಯಾಡ್ ಅನ್ನ ಕೊನೆದಾಗಿ ಮೀಟ್ ಮಾಡ್ಬೇಕಿತ್ತು, ನೋಡ್ಬೇಕಿತ್ತು. ಹೀಗಾಗಿ ಅವನು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಮತ್ತೆ ಡೈರೆಕ್ಟರ್ ಅದಕ್ಕೆ ಒಪ್ಕೊಳ್ತಾಳೆ ಅಂಡ್ ಹೇಳ್ತಾಳೆ, ನಾನು ನಿನ್ನ ರಾಕೆಟ್ ವರ್ಗೂ ಮಾತ್ರ ತಲುಪಿಸಬಹುದು, ಆದ್ರೆ ಮುಂದೆ ನೀನೇ ಹೇಗಾದ್ರೂ ಬಚ್ಚಿಟ್ಕೊಳ್ಬೇಕು. ನಿನ್ನ ಇಲ್ದೇ ಇದ್ರೆ ಅವರು ನಿನ್ನ ಕಿಕ್ ಔಟ್ ಮಾಡ್ಬಿಡ್ತಾರೆ ಗೊತ್ತಾದ್ರೆ. ಮತ್ತೆ ಡೈರೆಕ್ಟರ್ ಅವನನ್ನ ಒಂದು ಟನಲ್ ನ ಮೂಲಕ ಅಲ್ಲಿ ರಾಕೆಟ್ ಲಾಂಚ್ ಆಗೋ ಜಾಗಕ್ಕೆ ತಂದಿರ್ತಾರೆ. ರಾಕೆಟ್ ಲಾಂಚ್ ಆಗೋದ್ರಲ್ಲೇ ಇತ್ತು, ಆದ್ರೆ ನಮ್ಮ ರಾಯ್ ರಾಕೆಟ್ ನ ಮೇಲೆ ಹತ್ತಾನೆ. ಮತ್ತೆ ಲಾಂಚ್ ಆಗೋಷ್ಟರಲ್ಲಿ ರಾಯ್ ಸ್ಪೇಸ್ ಶಿಪ್ ನ ಎಂಟರ್ ಆಗ್ತಾನೆ. ಆದ್ರೆ ಅವನು ಒಳಗೆ ಬಂದಿದ್ರಿಂದ ಪೂರ್ತಿ ಸ್ಪೇಸ್ ಶಿಪ್ ನಲ್ಲೇ ವಾರ್ನಿಂಗ್ ಬಂದ್ಬಿಡುತ್ತೆ. ಇದರಿಂದಾಗಿ ಬೇರೆ ಮೆಂಬರ್ಸ್ ಗೂ ಕೂಡ ಗೊತ್ತಾಗ್ಬಿಡುತ್ತೆ. ಅಂಡ್ ಹಾಗೆ ಅವರು ಡಿಸೈಡ್ ಮಾಡ್ತಾರೆ ರಾಯ್ ನನ್ನ ಪ್ರಜ್ಞೆ ತಪ್ಪಿಸಿ ಇಡೋಕೆ, ಯಾಕಂದ್ರೆ ಅವನು ಈ ಮಿಷನ್ ನ ಹಾಳು ಕೂಡ ಮಾಡ್ಬೋದೇನೋ. ಆದ್ರೆ ಅವರು ರಿಯಾಕ್ಟ್ ಮಾಡುವಷ್ಟರಲ್ಲಿ ಉಸಿರು ಕಟ್ಟುತ್ತೆ, ಯಾಕಂದ್ರೆ ಡೋರ್ ಓಪನ್ ಹಾಕೊಂಡಿತ್ತು ರಾಕೆಟ್ ನಲ್ಲಿ. ಮತ್ತೆ ಹೀಗಾಗಿ ಅವರು ಆಕ್ಸಿಜನ್ ಟ್ಯಾಂಕ್ ನ ಹಾಕೋಕೆ ಟ್ರೈ ಮಾಡಿದ್ರು ಕೂಡ ಅವರು ಸತ್ತೋಗ್ತಾರೆ. ರಾಯ್ ಇನ್ನು ಬದ್ಕೊಂಡಿದ್ದ, ಯಾಕಂದ್ರೆ ಅವನು ಸ್ಪೇಸ್ ಸೂಟ್ ನ ಹಾಕೊಂಡಿದ್ದ. ಮತ್ತೆ ಹಾಗೆ ಇವಾಗ ಅವನು ಈ ಸ್ಪೇಸ್ ಶಿಪ್ ನ ನಡೆಸಬೇಕಾಗತ್ತೆ. ಅವನು ನ್ಯಾಪ್ಚೂನ್ ವರ್ಗೂ ಹೋಗೋಕೆ ಶುರು ಮಾಡ್ತಾನೆ. ಭೂಮಿಗೆ ಒಂದು ಸಂದೇಶವನ್ನ ಕಳಿಸಿ ಇಲ್ಲೇನಾಗಿತ್ತು ಅಂತ. ಮತ್ತೆ ಹಾಗೆ ಈ ಜರ್ನಿಯಲ್ಲಂತೂ ಅವನಿಗೆ ತುಂಬಾನೇ ಲೋನ್ಲಿ ಫೀಲ್ ಆಗುತ್ತೆ, ತುಂಬಾನೇ ಬೇಜಾರಾಗುತ್ತೆ. ಅವನು ತನ್ನ ಅಪ್ಪನ ಏನ್ ಅನ್ಕೊಂಡಿದ್ದ, ಮತ್ತೆ ಅವರ ತಂದೆ ಹೇಗೆ ಇದ್ದಾರೆ ಅಂದ್ರೆ ಕೊಲೆಗಾರ ಅವನು ಅಂತ. ಮತ್ತೆ ರಾಯ್ಗಂತೂ ತನ್ನ ವೈಫ್ ನ ಕೂಡ ನೆನಪಾಗುತ್ತೆ. ಜೀವನ ಅಂತೂ ಶಾರ್ಟ್ ಆಗೋಗಿದೆ ಡಿಪ್ರೆಷನ್ ಇಂದ. ಅವನ ತಂದೆ ಸತ್ತಿದ್ಕೇನೆ ಅವನಿಗೆ ಡಿಪ್ರೆಷನ್ ಬಂದಿದ್ಕೇನೆ ಅವನು ಜನರ ಜೊತೆ ಕಡಿಮೆ ಮಾತಾಡ್ತಿದ್ದ. ಅಂಡ್ ಇದರಿಂದಾಗಿ ವೈಫ್ ಡಿವೋರ್ಸ್ ಕೊಟ್ಟು ಹೋಗ್ಬಿಟ್ಲು. ಅಂಡ್ ಹಾಗೆ ಸ್ವಲ್ಪ ಸಮಯ ಕಳೆಯುತ್ತೆ. ಮತ್ತೆ ನ್ಯಾಪ್ಚೂನ್ ವರ್ಗೂ ಅವನು ಬಂದ್ಬಿಡ್ತಾನೆ. ಇಲ್ಲಿ ಬಂದ್ ನೋಡಿದ್ರೆ ಈ ಸ್ಪೇಸ್ ಸ್ಟೇಷನ್ ಅಲ್ಲಂತೂ ಆಸ್ಟ್ರೋನಾಟ್ ಗಳ ಹೆಣನೇ ಇದೆ. ಮತ್ತೆ ಹಾಗೆ ಆಸ್ಟ್ರೋನಾಟ್ ಗಳ ಹೆಣವನ್ನ ಬಿಟ್ಟು ಬೇರೆ ಯಾರು ಕೂಡ ಇಲ್ಲಿ ಇಲ್ವೇ ಇಲ್ಲ, ಅವನಿಗೆ ಕಾಣಿಸ್ತಾನೆ ಇಲ್ಲ. ಹಾಗೆ ಅವನು ಸ್ವಲ್ಪ ಮುಂದೆ ಹೋಗ್ತಾನೆ. ಮತ್ತೆ ಒಂದು ದೊಡ್ಡ ಕಂಟೈನರ್ ಕಾಣಿಸುತ್ತೆ. ಅಲ್ಲಿ ಅವನಿಗೆ ಆ ಕಂಟೈನರ್ ನಲ್ಲಿ ಕೆಮಿಕಲ್
ರಿಯಾಕ್ಷನ್ಸ್ ಆಗ್ತಾ ಇತ್ತು. ಅವುಗಳೇ ಸೇರ್ಕೊಂಡು ಆ ಕೆಮಿಕಲ್ ರಿಯಾಕ್ಷನ್ ಈ ಎನರ್ಜಿ ವೇವ್ಸ್ ನ ಕ್ರಿಯೇಟ್ ಮಾಡ್ತಾ ಇತ್ತು ಮತ್ತೆ ಮಂಗಳ ಗ್ರಹ ಹಾಗೆ ನಮ್ಮ ಭೂಮಿಗೆ ತೊಂದರೆ ಕೊಡ್ತಾ ಇತ್ತು. ರಾಯ್ಗೆ ಗೊತ್ತಿತ್ತು ಈ ಕಂಟೈನರ್ ನ ಅವನು ನಾಶ ಮಾಡಬೇಕು. ಹೀಗಾಗಿ ಅವನು ತನ್ನ ನ್ಯೂಕ್ಲಿಯರ್ ವೆಪನ್ ನ ತೆಗಿತಾನೆ. ಆದ್ರೆ ಅದೇ ಟೈಮ್ ನಲ್ಲಿ ಹಿಂದ್ಗಡೆ ಅವನ ಅಪ್ಪ ಬಂದ್ಬಿಡ್ತಾರೆ. ಮತ್ತೆ ಹಾಗೆ ಅವನ ತಂದೆ ಕೇಳ್ತಾರೆ, ರಾಯ್ ಅದು ನೀನಾ ಅಂತ. ತನ್ನ ತಂದೆಯನ್ನ ಅಷ್ಟು ವರ್ಷಗಳ ನಂತರ ಭೇಟಿಯಾಗಿ ರಾಯ್ ತುಂಬಾ ಇಮೋಷನಲ್ ಆಗ್ತಾನೆ. ರಾಯ್ ಆದ್ರೂ ಸಹ ಕೇಳ್ತಾನೆ, ಹೇಗಿದ್ದೀರಾ ಅಪ್ಪ ಅಂತ. ರಾಯ್ನ ಅಪ್ಪ ಹೇಳ್ತಾರೆ, ನಾನು ತುಂಬಾನೇ ಸುಸ್ತಾಗಿದ್ದೀನಿ ಮತ್ತೆ ಎಷ್ಟೋ ವರ್ಷಗಳಿಂದ ಈ ಎನರ್ಜಿ ವೇವ್ಸ್ ನ ತಡೆಯೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಅವನ್ಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಅಂತೂ ಅವನ ಅಪ್ಪ ನೀವೆಲ್ಲ ಮಾಡಿಸ್ತಾ ಇರೋದು ಬೇಕಂತಾನೆ ಅಂತ. ಹೀಗಾಗಿ ರಾಯ್ ಕೇಳಿ ಬಿಡ್ತಾನೆ ಇದ್ರ ಸತ್ಯ ಏನು ಅಂತ. ಆಗ ಅವನ ತಂದೆ ಸತ್ಯ ಹೇಳ್ತಾರೆ, ಯಾವಾಗ ಎಲ್ಲಾ ಕ್ರೂ ಮೆಂಬರ್ಸ್ ಸಹ ಈ ಸ್ಪೇಸ್ ಸ್ಟೇಷನ್ ಬಿಡ್ತಾ ಇದ್ರು ಅದೇ ಟೈಮ್ ನಲ್ಲಿ ಒಂದು ಆಂಟಿ ಮ್ಯಾಟರ್ ಇಲ್ಲಿರೋ ಎನರ್ಜಿಗಳನ್ನೆಲ್ಲ ತನ್ನ ಕಡೆಗೆ ಸೆಳೀತಾ ಇತ್ತು. ಇದರಿಂದಾಗಿ ಬಹಳ ಪವರ್ಫುಲ್ ಎನರ್ಜಿ ವೇವ್ಸ್ ಕ್ರಿಯೇಟ್ ಆಯ್ತು ಮತ್ತೆ ನನ್ನ ಎಲ್ಲ ಕ್ರೂ ಮೆಂಬರ್ಸ್ ಸತ್ತೋದ್ರು. ಆದ್ರೆ ನಾನೊಬ್ಬ ಬದುಕುಳಿದೆ. ಅಂಡ್ ಹಾಗೆ ಈ ಎನರ್ಜಿ ವೇವ್ಸ್ ನಾನು ತಡೆಯೋಕೆ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೆ ರಾಯ್ ಹೇಳ್ತಾನೆ, ಹೆದರಬೇಡಿ ಅಪ್ಪ, ಇವಾಗ ನಾನ್ ಬಂದಿದ್ದೀನಿ, ನಾನೆಲ್ಲ ಸರಿ ಮಾಡ್ತೀನಿ ಮತ್ತೆ ಈ ಎನರ್ಜಿ ವೇವ್ಸ್ ನಾವಿಬ್ರು ಸೇರಿ ತಡೆಯೋಣ ಅಂಡ್ ಹಾಗೆ ಭೂಮಿಗೆ ಹೊರಡೋಣ ಅಂತ. ಆದ್ರೆ ಅವನ ಅಪ್ಪ ಹೇಳ್ತಾರೆ, ನನಗೆ ಭೂಮಿ ಯಾವತ್ತೂ ಇಷ್ಟ ಇರಲಿಲ್ಲ. ನನಗೆ ಭೂಮಿ ನನ್ನ ಗ್ರಹನೇ ಅನಿಸ್ತಾ ಇರಲಿಲ್ಲ. ನನಗೆ ಅದು ಮನೆನೇ ಅನಿಸ್ತಾ ಇರಲಿಲ್ಲ. ಮತ್ತೆ ನನಗೆ ಈ ಅಂತರಿಕ್ಷ ಹಾಗೆ ಏಲಿಯನ್ಗಳ ಬಗ್ಗೆ ಸ್ಟಡಿ ಮಾಡೋದ್ರಲ್ಲಿ ಆಸಕ್ತಿ ಇತ್ತು ಅಂತ. ಮತ್ತೆ ನನ್ನ ಫಸ್ಟ್ ಪ್ರಯಾರಿಟಿ ಈ ಅಂತರಿಕ್ಷವನ್ನ ತಿಳ್ಕೊಳ್ಳೋದಾಗಿತ್ತು. ನನ್ನ ವೈಫ್ನ ಮತ್ತೆ ನಿನ್ನನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದು. ಹೀಗಾಗಿ ನಾನು ನಿನ್ಗೆ ಹೆಚ್ಚು ಪ್ರೀತಿನ ಕೊಟ್ಟಿಲ್ಲ. ಯಾಕಂದ್ರೆ ಜಾಸ್ತಿ ಅಟ್ಯಾಚ್ಮೆಂಟ್ ನ ಬೆಳೆಸ್ಕೊಂಡ್ರೆ ನಂತರ ನನಗೆ ಈ ಅಂತರಿಕ್ಷದ ಬಗ್ಗೆ ತಿಳ್ಕೊಳ್ಳೋಕೆ ಆಗಲ್ಲ. ಮತ್ತೆ ರಾಯ್ ಮೇಲೆ ಬರ್ತಾನೆ, ಅವನ ಅಪ್ಪನ ಹತ್ರ ಬರ್ತಾನೆ. ಅವನ ಅಪ್ಪ ಹೇಳ್ತಾರೆ, ನಾನು ನಿನ್ನನ್ನ ಪ್ರೀತಿ ಮಾಡಲ್ಲ ಅಂತ. ಅವನ ಅಪ್ಪ ಹೇಳ್ತಾನೆ, ನನ್ಗೆ ನಿನ್ ಜೊತೆ ಬರೋಕೆ ಒಂಚೂರು ಇಷ್ಟ ಇಲ್ಲ ಅಂತ. ಆದ್ರೆ ನಾನಂತೂ ನಿನ್ನ ಬಾಲ್ಯದಿಂದ ಇಷ್ಟಪಟ್ಟಿದ್ದೀನಿ ಮತ್ತೆ ಹಾಗೆ ನಿನ್ನನ್ನ ಭೂಮಿಗೆ ಕರ್ಕೊಂಡು ಹೋಗ್ತೀನಿ. ಅಂಡ್ ಹಾಗೆ ಅವನು ನ್ಯೂಕ್ಲಿಯರ್ ವೆಪನ್ ನ ಲೋಡ್ ಮಾಡೋಕೆ ಶುರು ಮಾಡ್ತಾನೆ. ಮತ್ತೆ ಹಾಗೆ ಅವನು ಈ ಕೆಮಿಕಲ್ ಕಂಟೈನರ್ ನ ಫೈನಲಿ ಡಿಸ್ಟ್ರಾಯ್ ಮಾಡ್ತಾನೆ. ಎನರ್ಜಿ ವೇವ್ಸ್ ಎಲ್ಲ ಮುಗಿದ್ ಬಿಡುತ್ತೆ. ಅಂಡ್ ಹಾಗೆ ಅವನು ತನ್ನ ಅಪ್ಪನಿಗೆ ಸ್ಪೇಸ್ ಸೂಟ್ ಹಾಕಿಸ್ತಾನೆ ಮತ್ತೆ ಸೆಟಪ್ ಎಲ್ಲ ತಯಾರಿ ಮಾಡಿ ತನ್ನ ಸ್ಪೇಸ್ ಶಿಪ್ ಗೆ ತರಿಸ್ತಾನೆ. ಆದ್ರೆ ಸ್ಪೇಸ್ ಶಿಪ್ ಗೆ ಎಂಟರ್ ಆಗೋಕ್ಕಿಂತ ಮುಂಚೆನೆ ರಾಯ್ನ ಅಪ್ಪ ಹೇಳ್ತಾರೆ, ಏನಂದ್ರೆ ನನ್ನನ್ನ ಕ್ಷಮಿಸ್ಬಿಡು, ನನಗೆ ಭೂಮಿಗೆ ಬರೋಕೆ ಒಂಚೂರು ಇಷ್ಟನೇ ಇಲ್ಲ. ನನಗೆ ಇದೇ ಗ್ರಹದಲ್ಲಿ ಇರಬೇಕು ಅಥವಾ ಇದೇ ಅಂತರಿಕ್ಷದಲ್ಲಿ ಇರಬೇಕು. ನಾನು ನನಗೆ ಕೊಡ್ಬೇಕಾಗಿರೋ ಪ್ರೀತಿಯನ್ನಂತೂ ಕೊಡ್ಲಿಲ್ಲ. ಹೀಗಾಗಿ ನನಗೆ ಕ್ಷಮಿಸ್ಬಿಡು. ಮತ್ತೆ ಹೀಗೆ ಹೇಳಿ ರಾಯ್ನ ಕೈಯನ್ನ ಅವನು ಬಿಡ್ತಾನೆ. ಮತ್ತೆ ಹಾಗೆ ರಾಯ್ ತನ್ನ ತಂದೆಗೆ ಗುಡ್ ಬೈ ಅಂತ ಹೇಳ್ತಾನೆ. ಫೈನಲ್ ಗುಡ್ ಬೈ ಆಗಿದೆ ಅವ್ರು ಇವಾಗ ಮತ್ತೆ ಯಾವತ್ತೂ ಸಿಗಲ್ಲ. ಮತ್ತೆ ಯಾವಾಗ ರಾಯ್ ಹೊರಡೋಕೆ ತಯಾರಾಗ್ತಾನೋ ಅದೇ ಟೈಮ್ ನಲ್ಲಿ ಅವ್ನಿಗೆ ಗೊತ್ತಾಗುತ್ತೆ ಇಲ್ಲಂತೂ ಫ್ಯೂಯಲೇ ಖರ್ಚಾಗೋಗಿದೆ. ಸ್ಪೇಸ್ ಶಿಪ್ ಅಲ್ಲಿ ಇವಾಗ ಫ್ಯೂಯಲ್ ಎಲ್ಲ ಮುಂದೆ ಹೋಗೋಕೆ ಅವ್ನಿಗೆ ಅನ್ಸುತ್ತೆ, ನಾನು ಕೂಡ ನನ್ನ ತಂದೆ ರೀತಿನ ಇಲ್ಲೇ ಉಳಿದು ಬಿಡ್ತೀನಿ ನ್ಯಾಪ್ಚೂನ್ ಅಲ್ಲೇ, ಮತ್ತೆ ಭೂಮಿಗೆ ಯಾವತ್ತೂ ಹೋಗೋಕೆ ಆಗಲ್ಲ ಅಂತ. ಅದೇ ನಾವು ನೋಡ್ತೀವಿ ರಾಯ್ ಪ್ಲಾಂಟ್ ಮಾಡಿರೋ ಒಂದು ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಮತ್ತಷ್ಟು ದೊಡ್ಡ ಎನರ್ಜಿಯಿಂದ ಅವನ ಸ್ಪೇಸ್ ಶಿಪ್ ಮುಂದೆ ನಡೆಯುತ್ತೆ. ಅದಕ್ಕೊಂದು ಬೂಸ್ಟ್ ಸಿಗುತ್ತೆ. ಈ ಪುಷ್ನಿಂದಾಗಿ ಅವನು ಭೂಮಿಯವರೆಗೂ ಹೋಗಬಹುದಾಗಿತ್ತು. ಮತ್ತೆ ಹಾಗೆ ಅವನು ಭೂಮಿಯ ಹತ್ರಕ್ಕೂ ಬಂದಿದ್ದ. ಮತ್ತೆ ರಾಯ್ ತನ್ನ ಅಪ್ಪನ ಡಾಕ್ಯುಮೆಂಟ್ನ ಓದನೆ ಆ್ಯಂಡ್ ಅವರ ಕೊನೆಯ ಮಾತೇನಾಗಿತ್ತು ಅಂದರೆ, ಈ ಪೂರ್ತಿ ಜಗತ್ತು ಹಾಗೆ ಈ ಪೂರ್ತಿ ಬ್ರಹ್ಮಾಂಡದಲ್ಲಿ ಮನುಷ್ಯರೇ ಬುದ್ಧಿವಂತ ಜೀವಿಗಳು. ಯಾವುದೇ ಏಲಿಯನ್ ಇಲ್ಲ ಮತ್ತು ಯಾವುದೇ ಏಲಿಯನ್ ಕೂಡ ನಮ್ಮ ಮನುಷ್ಯರಷ್ಟು ಮುಂದೆ ಹೋಗೋಕ್ಕೆ ಆಗಲ್ಲ. ಇಷ್ಟು ಸಿವಿಲೈಸ್ಡ್ ಆಗೋಕ್ಕಾಗಲ್ಲ, ಮಾಡರ್ನ್ ಆಗೋಕ್ಕಾಗಲ್ಲ. ಕೊನೆಯದಾಗಿ ಮನುಷ್ಯರಿಗೆ ಸಹಾಯ ಮಾಡಿ ರಿಸೋರ್ಸಸ್ನ ಕಲೆ ಹಾಕಬಹುದು ಮತ್ತು ಹಾಗೆ ಈ ಭೂಮಿಯನ್ನು ರಕ್ಷಿಸಬಹುದು ಅಂತ. ಈ ಘಟನೆಯಿಂದಾಗಿ ರಾಯ್ನ ಮನಸ್ಸಲ್ಲಿ ಮತ್ತೆ ಬದಲಾವಣೆ ಬಂತು. ಇವಾಗ ಅವನು ಡಿಪ್ರೆಷನ್ ಅಲ್ಲಿ ಇಲ್ಲ. ಮತ್ತೆ ಅವನು ತನ್ನ ವೈಫ್ನ ಇನ್ನೊಮ್ಮೆ ಕರೆಸ್ಕೊಳ್ತಾನೆ. ತಿಳಿಯುತ್ತೆ ಈ ಬ್ರಹ್ಮಾಂಡಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಮನುಷ್ಯ ಜೀವ ಎಷ್ಟು ಚಿಕ್ಕದು ಅಂತ. ಅಂಡ್ ಹಾಗೆ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ನಿಮ್ಗೆ ಹೇಗನ್ಸು ಈ ಮೂವಿ ಅಂತ ಕಮೆಂಟ್ ಮಾಡಿ. ಮತ್ತೆ ಹಾಗೆ ಯಾವ್ದಾದ್ರು ಮೂವಿನ ಎಕ್ಸ್ಪ್ಲೇನ್ ಮಾಡಿಸೋದಿದ್ರೆ ನೀವು ಕಮೆಂಟ್ ಮಾಡಬಹುದು. ನಾನು ಆ ಮೂವಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಹಾಗೆ ನೀವು ನಮ್ಮ ಸೆಕೆಂಡ್ ಚಾನಲ್ ನ ನೋಡದೇ ಇದ್ರೆ ನೋಡ್ಕೊಂಡು ಬನ್ನಿ. ಬಿಕಾಸ್ ಡೆತ್ ನೋಟ್ ಅಲ್ಲಿ ಸ್ಟಾರ್ಟ್ ಆಗಿದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಸೀರೀಸ್ ಆಗಿದೆ. ನೀವು ನಮ್ಮ ಸೆಕೆಂಡ್ ಚಾನಲ್ ನ ಹೋಗಿ ನೋಡಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲೇ ಇದೆ.